ಕೆಜಿಎಫ್ ತಾಲೂಕಿನ ಭೂ ಹಗರಣ ಅಂದರೆ 523 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಪಕ್ಕದ ಆಂಧ್ರ ಮತ್ತು ತಮಿಳುನಾಡಿನ 223 ಅನರ್ಹ ಫಲಾನುಭವಿಗಳಿಗೆ ದರ್ಖಾಸ್ತ್ ಕಮಿಟಿಯ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮಂಜೂರು ಮಾಡಿರುವಂತಹ ಈಗ ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳಿಗೆ ಕೆಲಸ ನೀಡಿದಂತಹ ಸುಜಾತ ಅವರು ಮತ್ತು ಅವರ ವ್ಯಾಪ್ತಿಗೆ ಬರುವ ಪವನ್ ಮತ್ತಿತರರು ಸೇರಿಕೊಂಡು ಸುಮಾರು ಕೋಟಿ ಲಂಚವನ್ನು ಪಡೆದು ಸುಮಾರು 300 ಕೋಟಿ ಬೆಲೆ ಬಾಳುವ ಸರ್ಕಾರಿ ಆಸ್ತಿಯನ್ನು ಮಾರಾಟ ಮಾಡಿರುವ ಪ್ರಕರಣದ ಬಗ್ಗೆ ಅಲ್ಲಿನ ಸ್ಥಳೀಯ ಶಾಸಕರಾದಂಥ ರೂಪಾ ಶಶಿಧರ್ ಮೇಡಮ್ ಅವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವರಿಗೆ ಈ ಮಾಹಿತಿ ಹಿಂದೆ ಇತ್ತಾ? ನಾವು ಇವತ್ತು ಪ್ರಶ್ನೆ ಮಾಡ್ತಾಯಿದ್ವಿ. ಯಾಕಂದರೆ ಇವತ್ತು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ಕಾನೂನಿನ ಭಯ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ. ಕೆರೆಗೂ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ, ಸರ್ಕಾರಿ ಗೋಮಾಳಕ್ಕೂ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಇವತ್ತು ಭೂಮಿ ಇಲ್ಲದ ನೂರಾರು ಅಲ್ಲ ಸಾವಿರಾರು ರೈತರಿದ್ದಾರೆ. ಅವರಿಗೆ ಜಮೀನು ಮಂಜೂರು ಮಾಡಲು ಅಧಿಕಾರಿಗಳ ಬಳಿ ಸರ್ಕಾರಿ ಜಮೀನು ಸಿಗಲ್ಲ. ಆದರೆ ಇವತ್ತು ಆಂಧ್ರ ಮತ್ತು ತಮಿಳುನಾಡು ಮೂಲದ ಗಡಿಭಾಗ ಒಂದು ಕೆಜಿಎಫ್ ತಾಲೂಕಿನ 523 ಎಕರೆ ಗೋಮಾಳ ಜಮೀನು ಎಲ್ಲಿ ಸಿಕ್ತು? ಈ ಒಂದು ದರ್ಖಾಸ್ತ್ ಕಮಿಟಿಯ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರುವ ಇವರು ವಿರುದ್ಧ ಲೋಕಾಯುಕ್ತದಲ್ಲಿ ಈಗಾಗಲೇ ಕೇಸು ದಾಖಲಿದೆ. ಕೇಸು ದಾಖಲಾದರೂ ಸಹ ಇವರು ಬಂಗಾರಪೇಟೆ ತಹಸೀಲ್ದಾರ್ ಆಗಿ ಮುಂದುವರಿಯಲು ಅನರ್ಹರಲ್ಲವೇ? ಇವರು ಅಲ್ಲೇ ಕೋಟಿ ಹಣವನ್ನು ಲೂಟಿ ಮಾಡಿದವರು ಇನ್ನು ಜನಸಾಮಾನ್ಯ ಕೆಲಸ ಮಾಡ್ತಾರಾ? ಇಂತಹ ಅಧಿಕಾರಿಗಳನ್ನು ವಿರುದ್ಧ ಕ್ರಿಮಿನಲ್ ಅಲ್ಲ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಿ ಸರ್ಕಾರದಿಂದ ಬರುವ ಯಾವುದೇ ಅನುದಾನಗಳನ್ನು ಅವ್ರಿಗೆ ಕೊಡಬಾರ್ದು. ಯಾಕಂದರೆ ಇವರು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು. ಯಾಕೆ ನಾವು ಈ ಥರ ಹೇಳ್ತೀವಿ ಅಂತ ಹೇಳಿದ್ರೆ, ಇವತ್ತು 523 ಎಕರೆಯನ್ನು ಮಂಜೂರು ಮಾಡಿದವರು ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲ ಗೋಮಾಳ ಜಮೀನನ್ನು ಮಾರಾಟ ಮಾಡಿರ್ತಾರೆ ತಾನೆ. ಈ ಪ್ರಕರಣವನ್ನು ಮಾನ್ಯ ರೂಪಾ ಶಶಿಧರ್ ಮೇಡಮನ್ನು ಗಂಭೀರವಾಗಿ ಪರಿಗಣಿಸಿ ಇದನ್ನು ತನಿಖೆ ಮಾಡಲು ಸೂಕ್ತವಾದ ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಪ್ರಾಮಾಣಿಕ ಅಧಿಕಾರಿಗಳನ್ನು ಇಲ್ಲವೇ ಈ ಒಂದು ಪ್ರಕರಣವನ್ನು CBIಗೆ ಒಪ್ಪಿಸಿ ಈ ಒಂದು ಪ್ರಕರಣ CBIಗೆ ಒಪ್ಪಿಸಲೇಬೇಕು. ಯಾಕಂದರೆ ಇದು ₹1 ₹2 ಹಗರಣ ಅಲ್ಲ, ನೂರಾರು ಕೋಟಿ ಹಗರಣ. ಇಂತಹ ಹಗರಣ ಸುಮಾರು ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಕೆಲಸ ನಿರ್ವಹಿಸಿದಂಥ ವಿಜಯಣ್ಣವ್ರು ಇರ್ಬೋದು, ಸತ್ಯಪ್ರಕಾಶ್ ಇರ್ಬೋದು, ಶೋಭಿತಾ ಅವರು ಇರ್ಬೋದು, ರಾಜಶೇಖರ್ ಇರ್ಬೋದು, ನಾಗರಾಜ್ ಇರ್ಬೋದು, ಇವರ ಅವಧಿಯಲ್ಲಿ ನೀಡಿದಂತಹ ಸುಮಾರು 10 ರಿಂದ 15 ಸಾವಿರ ಅಕ್ರಮ ಸಾಗುವಳಿ ಚೀಟಿಗಳನ್ನು ತನಿಖೆ ಮಾಡಲು ಸರ್ಕಾರದಿಂದಲೇ ಒಂದು ವಿಶೇಷವಾದ ತಂಡ ರಚನೆ ಮಾಡಿತ್ತು. ಆದರೆ ರಾಜಕೀಯ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಆ ತಂಡ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೊರಟೋದ್ರು. ಈ ಪ್ರಕರಣ ಕಡತ ಧೂಳು ಹಿಡಿಯುವ ಜೀವಂತವಾಗಿರುವಾಗಲೇ ಇಂಥ ಕೆಜಿಎಫ್ ಹಗರಣ ಆಗ್ತಾ ಇರೋದು ಇನ್ನೇನು ಯಾವ ರೀತಿ ಇರಬೇಕು? ಮುಳುಬಾಗಲಲ್ಲಿ ನೋಡಿದ್ರೆ 2500 ಅಕ್ರಮ ಸಾಗುವಳಿ ಚೀಟಿ, ಇನ್ನು ಇಲ್ಲಿ ನೋಡಿದ್ರೆ 223 ಸಾಗುವಳಿ ಚೀಟಿ. ಇಂತಹ ಪ್ರಕರಣಗಳು ಮರುಕಳಿಸದಂತೆ ಕ್ರಮ ವಹಿಸಲು ಕಂದಾಯ ಮಂತ್ರಿಗಳು ಕಿವಿಗೆ ಮತ್ತು ಪೆನ್ನಿಗೆ ಕೆಲಸ ಕೊಟ್ಟು ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ತಹಸೀಲ್ದಾರ್ ಮತ್ತು ಅವರ ಸಿಬ್ಬಂದಿಯರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸುವ ಜೊತೆಗೆ ಇವರನ್ನು ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕು. ಮತ್ತು ಈ 523 ಎಕರೆಗೆ ಅನರ್ಹ 223 ಅಕ್ರಮ ಸಾಗುವಳಿ ಚೀಟಿಯನ್ನು ಸೃಷ್ಟಿ ಮಾಡಿದರೆ ಅದನ್ನು ರದ್ದು ಮಾಡಿ ಆ ಒಂದು ಜಮೀನನ್ನು ಮರುವಶ ಮಾಡಿದ್ದು ಜಾನುವಾರುಗಳಿಗೆ ಇಲ್ಲವೇ ಆ ಭಾಗದ ಬಡ ರೈತರಿಗೆ ಮಂಜೂರು ಮಾಡಬೇಕಂತೇಳಿ ಮಾನ್ಯ ಕಂದಾಯ ಮಂತ್ರಿಗಳನ್ನು ಸ್ಥಳೀಯ ಶಾಸಕರುಗಳನ್ನು ಒತ್ತಾಯ ಮಾಡ್ತಾಯಿದ್ವಿ. ಇದಕ್ಕೂ ಸಹ ಮಣಿಯದೆ ಆ ಒಂದು ಪ್ರಕರಣವನ್ನು ಮುಚ್ಚಲು ಮುಂದಾದರೆ ನಾವು ಹೇಳ್ತಾ ಇದ್ದೇವೆ, ಖಂಡಿತವಾಗಲೂ ಶಾಸಕರಾದ ರೂಪಾ ಶಶಿಧರ್ ಅವರ ಮನೆ ಮುಂದೆ ಜಾನುವಾರುಗಳ ಸಮೇತ ಹೋರಾಟ ಮಾಡಿ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆ ನೀಡ್ತಾ ಇದ್ದೀವಿ.